ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಪ್ರಸ್ತುತ 6ನೇ ಟ್ಯುಟೋರಿಯಲ್ ಆಗಿರುತ್ತದೆ. ಈ ಟ್ಯುಟೋರಿಯಲ್ನಲ್ಲಿ ನಾನು ವಾಟ್ಸಪ್ ಪರ್ಸನಲ್ ಚಾಟ್ಗಳನ್ನು ಹೇಗೆ ಲಾಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ತಿಳಿದುಕೊಳ್ಳೋಣ ಹೇಗೆ ಅಂತ. ಒಂದು ಆ್ಯಪ್ ಇದೆ ಸ್ನೇಹಿತರೆ, ವಾಟ್ಲಾಕ್ ಅಂತ ಕೇಳಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ವಾಟ್ಲಾಕ್ ಅಂತ ಹೇಳ್ತು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಪಾಸ್ವರ್ಡ್ ಎಡಿಟ್ ಬಾಕ್ಸ್ ಅಂತ ಹೇಳ್ತು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಕೀಬೋರ್ಡ್ ಶೋನ್ ಆಗಿದೆ. ಒಂದು ಪಾಸ್ವರ್ಡ್ ಎಂಟರ್ ಮಾಡಬೇಕು ಸ್ನೇಹಿತರೆ. ನಾನು ಎಂಟರ್ ಮಾಡ್ತೀನಿ ಇವಾಗ. ನೋಡಿ ಸ್ನೇಹಿತರೆ, ನಾನು ಅನಿಲ್ ಸ್ಪೇಸ್ ಎಸ್ ಅಂತ ಟೈಪ್ ಮಾಡಿದ್ದೀನಿ. ಓಕೆ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಮುಂದೆ ಡನ್ ಅಂತ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Please turn on accessibility for Whatlock for the app to work. Press OK to go to accessibility settings. ನೋಡಿ ಸ್ನೇಹಿತರೆ, accessibilityಯಲ್ಲಿ ಹೋಗ್ಬಿಟ್ಟು ಅದನ್ನ ಆನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಓಕೆ ಕೊಟ್ರೆ accessibility ಹೋಗುತ್ತೆ. ಮುಂದೆ ಸ್ವೈಪ್ ಮಾಡ್ತೀನಿ. Okay button. ನೋಡಿ ಸ್ನೇಹಿತರೆ, ಓಕೆ ಬಟನ್ ಅಂತ ಹೇಳ್ತು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. Navigate up button. ನೋಡಿ ಸ್ನೇಹಿತರೆ, ಇವಾಗ accessibility ಕರ್ಕೊಂಡ್ ಬಂದಿದೆ ನಮ್ಮನ್ನ. ನಾವು ವಾಟ್ಲಾಕ್ ಸಿಗೋ ತನಕ ಸ್ವೈಪ್ ಮಾಡೋಣ. ನೋಡಿ ಸ್ನೇಹಿತರೆ, ವಾಟ್ಲಾಕ್ ಆಫ್ ಅಂತ ಹೇಳ್ತು, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಆಫ್ ಇದೆ, ಮತ್ತೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಪರ್ಮಿಷನ್ಸ್ ಮುಂದೆ ಸ್ವೈಪ್ ಮಾಡೋಣ. ನೋಡಿ ಸ್ನೇಹಿತರೆ, ಕ್ಯಾನ್ಸಲ್ ಟರ್ನ್ ಆನ್ ಅಂತ ಇದೆ, ಟರ್ನ್ ಆನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಆನ್ ಆಯ್ತು. ಇವಾಗ ನಾನು ಬ್ಯಾಕ್ ಬರ್ತೀನಿ. ಕೇಳಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ತರ ಹೇಳುತ್ತೆ. ಓಕೆ ಕೊಡ್ಬೇಕು, ಮುಂದೆ ಸ್ವೈಪ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಓಕೆ ಅಂತ ಹೇಳ್ತಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಏನ್ ಬಂತು ನೋಡೋಣ ಸ್ನೇಹಿತರೆ. ನೋಟಿಫಿಕೇಶನ್ ಆಕ್ಸೆಸ್ ಅಂತ ಇದೆ ಸ್ನೇಹಿತರೆ, ಮುಂದೆ ಸ್ವೈಪ್ ಮಾಡ್ತೀನಿ. ಸ್ನೇಹಿತರೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Notification listener service with lock will be able to read all the notifications you receive. Cancel button. Okay button. ನೋಡಿ ಸ್ನೇಹಿತರೆ, ಓಕೆ ಮಾಡ್ತೀನಿ. Notification listener service with lock on switch. ನೋಡಿದಲ್ಲ ಸ್ನೇಹಿತರೆ, ಇದು ಆಫ್ ಇತ್ತು. ಓಕೆ ಕೊಟ್ಟ ತಕ್ಷಣ ಆನ್ ಆಗಿದೆ. ಬ್ಯಾಕ್ ಬರ್ತೀನಿ. ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬ್ಯಾಕ್ ಬಂದ ತಕ್ಷಣ ವರ್ಜನ್ ಹೇಳ್ತು. ಮುಂದೆ ಸ್ವೈಪ್ ಮಾಡೋಣ. ನೋಡಿ ಸ್ನೇಹಿತರೆ, ಐಕಾನ್ ಚೇಂಜ್ ಅಂತ ಹೇಳ್ತಾ ಇದೆ, ನಮ್ಗೆ ಬೇಡ. ನೋಡಿ ಸ್ನೇಹಿತರೆ, ಮುಂದೆ ಓಕೆ ಅಂತ ಇದೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಮತ್ತೆ ಈ ತರ ಹೇಳುತ್ತೆ. ಓಕೆ ಮಾಡ್ತೀನಿ ಮುಂದೆ. ನೋಡಿ ಸ್ನೇಹಿತರೆ, ಮತ್ತೆ ಓಕೆ ಮಾಡಿದ್ದೀನಿ. ಮತ್ತೆ ಅಕ್ಸೆಸಿಬಿಲಿಟಿಗೆ ಇದು ಕರ್ಕೊಂಡ್ ಬಂದಿದೆ ಸ್ನೇಹಿತರೆ ನಮಗೆ. ನಾನು ಬ್ಯಾಕ್ ಬರ್ತೀನಿ ಸ್ನೇಹಿತರೆ ಇವಾಗ. ನೋಡಿ ಸ್ನೇಹಿತರೆ, ಇವಾಗ ಇದು ಎಲ್ಲಾ ಕಾಂಟ್ಯಾಕ್ಟ್ ತೋರಿಸ್ತಾ ಇರುತ್ತೆ ಬ್ಯಾಕ್ ಬಂದ ತಕ್ಷಣ. ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಸಂತೋಷ್ ಅನ್ನೋ ಕಾಂಟ್ಯಾಕ್ಟ್ ಲಾಕ್ ಮಾಡಿದ್ದೀನಿ. ಲಾಕ್ಡ್ ಅಂತ ಹೇಳ್ತು. ನಾನಿವಾಗ ಚೆಕ್ ಮಾಡಿ ನೋಡ್ತೀನಿ ಲಾಕ್ ಆಗಿದೆಯೋ ಇಲ್ವಾ ಅಂತ. ಬನ್ನಿ ಸ್ನೇಹಿತರೆ, ನೋಡೋಣ. Page 2 of the video with WhatsApp
990. ನೋಡಿ ಸ್ನೇಹಿತರೆ ವಾಟ್ಸಪ್ ಓಪನ್ ಮಾಡ್ತಾ ಇದ್ದೀನಿ. Search. ಓಪನ್ ಆಗಿದೆ Editing. ಸ್ನೇಹಿತರೆ. S-A-N. Chance. Enlist. Santosh. ನೋಡಿ Major. ಸ್ನೇಹಿತರೆ ಸಂತೋಷ್ ಅಂತ ಹೇಳ್ತಾ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಓಪನ್ ಆಗುತ್ತೋ ಇಲ್ವಾ ಅಂತ ನೋಡೋಣ. Password. Edit box. ನೋಡಿದ್ರಲ್ಲ ಸ್ನೇಹಿತರೆ ಓಪನ್ ಆಗ್ತಾ ಇದೆ. ಪಾಸ್ವರ್ಡ್ ಕೇಳ್ತಾ ಇದೆ. Keyboard shown. ಪಾಸ್ವರ್ಡ್ ಎಂಟರ್ ಮಾಡೋಣ. A-N-I-L. Space bar. S. ಸ್ನೇಹಿತರೆ ಇವಾಗ ಓಕೆ ಕೊಡ್ತೀನಿ. Okay. Button. Type a message. Edit. ನೋಡಿದ್ರಲ್ಲ ಸ್ನೇಹಿತರೆ ಓಕೆ ಮಾಡಿದ ತಕ್ಷಣ ಓಪನ್ ಆಯಿತು ಚಾಟ್ಸು. ಈ ಥರ ನೀವು ಕೂಡ ಲಾಕ್ ಮಾಡ್ಬೋದು ಸ್ನೇಹಿತರೆ. ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಬೋದು. ಹೇಗೆ ಅಂತ ತೋರಿಸ್ತೀನಿ ಸ್ನೇಹಿತರೆ, ಬನ್ನಿ ನೋಡೋಣ. Page 3 of 3. Whatlock. ನೋಡಿ ಸ್ನೇಹಿತರೆ ವಾಟ್ಲಾಕ್ ಅಂತ ಹೇಳ್ತು. ಮತ್ತೆ ವಾಟ್ಲಾಕ್ ಓಪನ್ ಮಾಡ್ತಾ ಇದ್ದೀನಿ. Password. Edit box. ನೋಡಿ ಸ್ನೇಹಿತರೆ ಮತ್ತೆ ಪಾಸ್ವರ್ಡ್ ಕೇಳ್ತಾ ಇದೆ. ಆ್ಯಪ್ ಓಪನ್ ಮಾಡುವಾಗ ಪ್ರತಿಯೊಂದು ಬಾರಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಂಟರ್ ಮಾಡಲೇಬೇಕು. ಇವಾಗ ಎಂಟರ್ ಮಾಡ್ತೀನಿ. A-N-I-L. Space S. Bullet. Okay. Button. ನೋಡಿ ಸ್ನೇಹಿತರೆ ಓಕೆ ಹೇಳ್ತು. ಓಕೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಎಂಟರ್ ಮಾಡಿ. Button. ನೋಡಿ ಸ್ನೇಹಿತರೆ ಇವಾಗ ಇಲ್ಲಿ ಮತ್ತೆ ಎಲ್ಲ ಕಾಂಟ್ಯಾಕ್ಟ್ಸ್ ತೋರಿಸುತ್ತೆ. ಇದು ಯಾವುದು ಬೇಡ ನಮಗೆ. ಮೋರ್ ಆಪ್ಷನ್ ತಗೊಳ್ಳೋಣ ಮೇಲ್ಗಡೆ. More options. Button. ಕೇಳಿಸ್ಕೊಂಡ್ರಲ್ಲ, ಡಬಲ್ ಟ್ಯಾಪ್ ಮಾಡಿದ್ದೀನಿ. Showing 4 items. Change password. ನೋಡಿ ಸ್ನೇಹಿತರೆ ಮೊದಲನೇ ಆಪ್ಷನ್ ಚೇಂಜ್ ಪಾಸ್ವರ್ಡ್ ಅಂತ ಹೇಳ್ತಾ ಇದೆ. ಕೇಳಿಸ್ಕೊಳ್ಳಿ. Change password. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Password. Edit box. ನೋಡಿ ಸ್ನೇಹಿತರೆ Tap and hold to long press. ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಈ ತರ ಬರ್ತಾ ಇದೆ. ಏನಿದೆ ನೋಡೋಣ. Old password. ನೋಡಿ ಸ್ನೇಹಿತರೆ ಓಲ್ಡ್ ಪಾಸ್ವರ್ಡ್ ಅಂತ ಹೇಳ್ತಲ್ಲ, ಮುಂದೆ ಸ್ವೈಪ್ ಮಾಡ್ತೀನಿ. Password. Edit box. ಪಾಸ್ವರ್ಡ್ ಎಡಿಟ್ ಬಾಕ್ಸ್ ಅಂತ ಹೇಳ್ತಾ ಇದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Keyboard shown. A-N-I-L. Space bar. S. Bullet. ನೋಡಿ ಸ್ನೇಹಿತರೆ ಅಲ್ಲಿ ನಾವು ಓಪನ್ ಮಾಡುವಾಗ ಏನು ಹಳೆ ಪಾಸ್ವರ್ಡ್ ಕೊಟ್ಟಿದ್ವಿ, ಓಲ್ಡ್ ಪಾಸ್ವರ್ಡು ಅನಿಲ್ ಸ್ಪೇಸ್ ಎಸ್ ಅಂತ ಟೈಪ್ ಮಾಡಿದ್ನಲ್ಲ, ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿದ್ದೀನಿ ಸ್ನೇಹಿತರೆ. Enter new password. ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ಮುಂದೆ ಸ್ವೈಪ್ ಮಾಡ್ತೀನಿ. New password. ನ್ಯೂ ಪಾಸ್ವರ್ಡ್ ಇದೆ. Password. Edit box. ಪಾಸ್ವರ್ಡ್ ಎಡಿಟ್ ಬಾಕ್ಸ್ ಅಂತ ಇದೆ ಸ್ನೇಹಿತರೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Keyboard shown. ಎಂಟರ್ ಮಾಡೋಣ ಸ್ನೇಹಿತರೆ. A-N-I-L. Space bar. D. Bullet. ನೋಡಿ ಸ್ನೇಹಿತರೆ ಇವಾಗ ನಾನು ಅನಿಲ್ ಸ್ಪೇಸ್ ಡಿ ಅಂತ ಟೈಪ್ ಮಾಡಿದ್ದೀನಿ. ಕೀಬೋರ್ಡ್ ಹೈಡ್ ಮಾಡ್ತೀನಿ. ಮುಂದೆ ಸ್ವೈಪ್ ಮಾಡೋಣ. Confirm new password. ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ಮುಂದೆ ಸ್ವೈಪ್ ಮಾಡ್ತೀನಿ. Confirm password. ಕನ್ಫರ್ಮ್ ಪಾಸ್ವರ್ಡ್ ಇದೆ. Password. Edit box. ನೋಡಿ ಸ್ನೇಹಿತರೆ ಮುಂದೆ ಸ್ವೈಪ್ ಮಾಡಿದ್ರೆ ಪಾಸ್ವರ್ಡ್ ಎಡಿಟ್ ಬಾಕ್ಸ್ ಅಂತ ಇದೆ. ಇಲ್ಲಿ ಅದೇ ಪಾಸ್ವರ್ಡ್ ಎಂಟರ್ ಮಾಡಬೇಕು. ಎಂಟರ್ ಮಾಡ್ತೀನಿ ಇವಾಗ. Keyboard shown. A-N-I-L. Space box. D. ನೋಡೋದಲ್ಲ ಸ್ನೇಹಿತರೆ ಮತ್ತೆ ಅನಿಲ್ ಸ್ಪೇಸ್ ಡಿ ಅಂತ ಟೈಪ್ ಮಾಡಿದ್ದೀನಿ. ಇವಾಗ ಕೀಬೋರ್ಡ್ ಹೈಡ್ ಮಾಡ್ತಾ ಇದ್ದೀನಿ. ಮುಂದೆ ಸ್ವೈಪ್ ಮಾಡೋಣ ಏನು ಬರುತ್ತೆ ಅಂತ ಆಪ್ಷನ್ ನೋಡೋಣ. Change. Button. ನೋಡಿ ಸ್ನೇಹಿತರೆ ಮುಂದೆ ಹಾಗೆ ಸ್ವೈಪ್ ಮಾಡ್ತಾ ಬಂದ್ರೆ ಕೊನೆಯಲ್ಲಿ ಚೇಂಜ್ ಅಂತ ಇರುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. Password successfully changed. More option. ನೋಡಿದ್ರಲ್ಲ ಸ್ನೇಹಿತರೆ ಪಾಸ್ವರ್ಡ್ ಸಕ್ಸಸ್ಫುಲಿ ಚೇಂಜ್ ಅಂತ ಹೇಳ್ತಾ ಇದೆ. ಮತ್ತೆ ಇವಾಗ ಎಲ್ಲ ಕಾಂಟ್ಯಾಕ್ಟ್ ತೋರಿಸ್ತಾ ಇದೆ ಸ್ನೇಹಿತರೆ. ಇವಾಗ ನಾವು ಅನ್ಲಾಕ್ ಮಾಡೋದು ಹೇಗೆ ಅಂತ ನೋಡೋಣ. ಸಂತೋಷ್ ಅನ್ನೋ ಕಾಂಟ್ಯಾಕ್ಟ್ ಲಾಕ್ ಮಾಡಿದ್ವಲ್ಲ, ಇವಾಗ ಅನ್ಲಾಕ್ ಮಾಡಿ ತೋರಿಸ್ತೀನಿ. Davidas, Rakesha N. Sharn USB. Shivarudra. Shrikand. Santosh. +91. ನೋಡಿ ಸ್ನೇಹಿತರೆ ಲಾಕ್ ಆಗಿರೋ ಕಾಂಟ್ಯಾಕ್ಟ್ ಮೊದಲೇ ಬಂದಿರುತ್ತೆ, ಸಂತೋಷ್ ಅಂತ ಹೇಳ್ತು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. All contacts named Santosh are unlocked. ನೋಡೋದಲ್ಲ ಸ್ನೇಹಿತರೆ ಡಬಲ್ ಟ್ಯಾಪ್ ಮಾಡಿದ್ರೆ ಅನ್ಲಾಕ್ ಆಯಿತು. ಹೀಗೆ ಸ್ನೇಹಿತರೆ ನಿಮಗೆ ಯಾವ ಕಾಂಟ್ಯಾಕ್ಟ್ ಬೇಕಾಗುತ್ತೆ ಆ ಎಲ್ಲ ಕಾಂಟ್ಯಾಕ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಲಾಕ್ ಆಗುತ್ತೆ. ಯಾವ ಕಾಂಟ್ಯಾಕ್ಟು ಅನ್ಲಾಕ್ ಮಾಡ್ಬೇಕು ಅನ್ಸುತ್ತೋ ಆ ಕಾಂಟ್ಯಾಕ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಸ್ನೇಹಿತರೆ. ಒಂದು ನೆನಪಿರಲಿ ಸ್ನೇಹಿತರೆ, ಆ್ಯಪನ್ನು ಪ್ರತಿ ಬಾರಿ ಓಪನ್ ಮಾಡುವಾಗ ನೀವು ಪಾಸ್ವರ್ಡ್ ಎಂಟರ್ ಮಾಡಿ ಓಕೆ ಕೊಟ್ಟರೆ ಮಾತ್ರ ಓಪನ್ ಆಗುತ್ತೆ ಸ್ನೇಹಿತರೆ ಆ್ಯಪು. ಮತ್ತು ನಿಮಗೆ ಎಲ್ಲ ಚಾರ್ಟ್ಸ್ಗಳು ತೋರಿಸುತ್ತೆ ಸ್ನೇಹಿತರೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಟ್ಯುಟೋರಿಯಲ್. ಕನ್ನಡ ತಂತ್ರಾಂಶ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.